ಕಾಂಗ್ರೆಸ್ನಲ್ಲಿ ಬಂಡಾಯದ ಒಳಬೇಗುದಿ ನಿಲ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ಒಳ ಏಟು ಫಿಕ್ಸ್ ಆಯ್ತಾ? ಹಾಗಾದ್ರೆ ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಿಂದಲೂ ಸಹ ನೋಡ್ತಾ ಇದ್ದೀವಿ. ದೊಡ್ಡ ಹೈಡ್ರಾಮಾನೇ ಆಗಿತ್ತು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ಒಳ ಏಟು ಫಿಕ್ಸ್ ಆಯ್ತಾ? ಹಾಗಾದ್ರೆ ಅಳಿಯನಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಮುನಿಸ್ಕೊಂಡಿದ್ದಾರೆ ಮುನಿಯಪ್ಪ ಅವರು. ಅವರ ಮುನಿಸು ಇನ್ನೂ ಸಹ ಶಮನ ಆಗಿಲ್ಲ. ಕೋಲಾರದಲ್ಲಿ ಲೋಕಸಭೆಗೆ ರಣಕಹಳೆಯನ್ನ ಮೊಳಗಿಸಿದೆ ಕಾಂಗ್ರೆಸ್. ಪ್ರಜಾಧ್ವನಿ 2.0ಗೆ ಕುರುಡು ಮಲೆಯಲ್ಲಿ ಪೂಜೆಯನ್ನ ಸಲ್ಲಿಸಿ ಚಾಲನೆಯನ್ನ ನೀಡಲಾಯಿತು ನಿನ್ನೆ ತಾನೆ. ಆದರೆ ಕೋಲಾರದ ಸಮಾವೇಶದಲ್ಲಿ ಸಿಎಂ, ಡಿಸಿಎಂ, ಕೈ ನಾಯಕರು ಭಾಗಿಯಾಗಿದ್ರು. ಆದ್ರೆ ನಿನ್ನೆ ಮುನಿಯಪ್ಪ ಅವರು ಭಾಗಿಯಾಗಿರ್ಲಿಲ್ಲ. ಅಭ್ಯರ್ಥಿ ಗೌತಮ್ ಪರ ಕೋಲಾರದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಪ್ರಜಾಧ್ವನಿ ಸಮಾವೇಶದಿಂದ ದೂರ ಉಳಿದಿದ್ದಾರೆ ಮುನಿಯಪ್ಪ ಬಣ. ಸಿಎಂ, ಡಿಸಿಎಂ ಬಂದರೂ ಸಹ ಕಾರ್ಯಕ್ರಮಕ್ಕೆ ಬರಲಿಲ್ಲ ಮುನಿಯಪ್ಪ ಟೀಮ್. ಪ್ರಜಾಧ್ವನಿ ಸಮಾವೇಶದಲ್ಲಿ ರಮೇಶ್ ಕುಮಾರ್ ಟೀಮ್ ಮಾತ್ರ ಭಾಗಿಯಾಗಿತ್ತು. ಮುನಿಯಪ್ಪ ಜೊತೆ ಪುತ್ರಿ ರೂಪಕಲಾ ಸಹ ಸಮಾವೇಶಕ್ಕೆ ಗೈರಾಗಿದ್ರು. ಎಷ್ಟೇ ಮನವಿ ಮಾಡಿಕೊಂಡ್ರು ಸಹ ಕ್ಯಾರೆ ಅಂತಿಲ್ಲ ಸಚಿವ ಮುನಿಯಪ್ಪ ಹಾಗೆ ಟೀಮ್. ನಿನ್ನೆ ನಡೆದಂತಹ ಸಮಾವೇಶದಲ್ಲೂ ಸಹ ಭಾಗಿಯಾಗಿಲ್ಲ. ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮಾತ್ರ ಬಂದಿದ್ರು ಕೆಎಚ್ ಮುನಿಯಪ್ಪ. ನಾಮಿನೇಷನ್ ಬಳಿಕ ಗೌತಮ್ ಪರ ಪ್ರಚಾರಕ್ಕೆ ಹಿರಿಯ ನಾಯಕ ಮುನಿಯಪ್ಪ ಇನ್ನೂ ಸಹ ಎಂಟ್ರಿ ಕೊಟ್ಟಿಲ್ಲ. ಮುನಿಯಪ್ಪ ಮುನಿಸಿನಿಂದಾಗಿ ತಲೆ ಕೆಡಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ನಿನ್ನೆ ತಾನೇ ಪ್ರಜಾಧ್ವನಿ 2.0 ಮಾಡೋ ಮೂಲಕ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಲಾಗಿದೆ. ಕಾಂಗ್ರೆಸ್ನಿಂದ ಕೋಲಾರದಿಂದಲೇ ಆರಂಭ ಮಾಡಲಾಗಿದೆ. ಆದ್ರೆ ಮುನಿಯಪ್ಪ ಅವರ ಇನ್ನು ಶಮನ ಆಗಿಲ್ಲ. ಅವರ ಒಂದು ಅಸಮಾಧಾನ ಅನ್ನೋದು ಸ್ಪಷ್ಟ ಆಯಿತು ನಿನ್ನಿನ ಸಮಾವೇಶದಲ್ಲೇ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಮುನಿಯಪ್ಪ ಅವರ ಕೋಪವನ್ನ ಶಮನ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು? ಖಂಡಿತವಾಗ್ಲೂ ಪ್ರಗತಿ ಏನಂದ್ರೆ ಕೋಲಾರದ ಕಾಂಗ್ರೆಸ್ ಅಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ, ಕೆಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕಪೇದಣ್ಣ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತ ಆಕ್ರೋಶ ಅವರ ಕುಟುಂಬದಲ್ಲಿದೆ. ಇದುವರೆಗೂ ಕೂಡ ಯಾವುದೇ ಸಭೆಗೆ ಮತ್ತೆ ಪ್ರಚಾರಕ್ಕೆ ಬಾರದೆ ಇರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ನಾಮಿನೇಷನ್ ಸಲ್ಲಿಸ್ತಕ್ಕಂಥ ವೇಳೆಯಲ್ಲಿ ರಮೇಶ್ ಕುಮಾರ್ ಬಣ್ಣದವರು ಒಂದು ತಂಡವಾಗಿ ನಾಮಿನೇಷನ್ ಸಲ್ಲಿಸ್ತಾರೆ. ಬಳಿಕ ಕೆಎಚ್ ಮುನಿಯಪ್ಪನವ್ರನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತೇಳಿ ಗೌತಮ್ ಅವರು ಮತ್ತೊಮ್ಮೆ ಕೆಎಚ್ ಮುನಿಯಪ್ಪ ಅವ್ರನ್ನ ಮತ್ತೆ ಅವರ ಪುತ್ರಿ ಶಾಸಕಿ ರೂಪಕಲಾ ಅವರ ಅವ್ರದೇನ್ ಟೀಮ್ ಇತ್ತು ಅವ್ರನ್ನು ಕರ್ಕೊಂಡೋಗಿ ನಾಮಿನೇಷನ್ ಹಾಕಿದ್ರು. ಅಂದ್ರೆ ನಾಮಿನೇಷನ್ ಸಲ್ಲಿಸುವಾಗ್ಲೂ ಕೂಡ ಅವರು ಪ್ರತ್ಯೇಕವಾಗಿ ಸಲ್ಲಿಸಿರ್ತಕ್ಕಂಥದ್ದು. ಇದ್ರ ನಡುವೆ ನಿನ್ನೆ ಇಡೀ ಪ್ರಜಾಧ್ವನಿಯ 2.0 ಚಾಲನೆಯನ್ನ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ಚಾಲನೆಯನ್ನ ಕೊಡ್ಲಾಯ್ತು. ಈ ವೇಳೆಯಲ್ಲಿ ಕೆಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಣದವ್ರನ್ನ ಒಂದು ಮಾಡ್ಬೇಕು ಅಂತೇಳಿ ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ಕೆಎಚ್ ಮುನಿಯಪ್ಪನವರು ಕೊನೆಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಾರ್ಲಿಲ್ಲ. ಆದ್ರೆ ಈಗ ಈ ವಿಚಾರವನ್ನ ಸಿಎಂ ಅವ್ರಿಗೆ ಕೇಳಿದಂತ ಸಂದರ್ಭದಲ್ಲೂ ಕೂಡ ಅವರು ಹಾರಿಕೆ ಉತ್ತರವನ್ನ ಕೊಟ್ಟರು. ಯಾಕಂದ್ರೆ ಅವ್ರಿಗೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಬಣ ಬಡಿದಾಟದ ಎಫೆಕ್ಟ್ ತಟ್ಟಿತ್ತು. ಯಾವುದೇ ಕಾರಣಕ್ಕೂ ಇದು ಸರಿ ಹೋಗಲ್ಲ ಅಂತ ತಿಳ್ಕೊಂಡು ಅವರು ಕೂಡ ಕ್ಷೇತ್ರವನ್ನ ಖಾಲಿ ಮಾಡಿ ವರ್ಣಾದಲ್ಲಿ ನಿಂತು ಈಗ ಸಿಎಂ ಆಗಿದ್ದಾರೆ. ಹೀಗಾಗಿ ಇವ್ರು ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಅನ್ನುವಂತ ದೃಷ್ಟಿಯಿಂದ ಅವರು ಕೂಡ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಅನ್ನುವಂತ ಹಾರಿಕೆ ಉತ್ತರವನ್ನ ಕೊಟ್ಟೋದ್ರು. ಅಂದ್ರೆ ಇವ್ರದ್ದು ಈ ಯಾವತ್ತಿದ್ರು ಕೂಡ ಇದೆ ಅನ್ನುವಂಥದ್ದು. ಇದ್ರ ನಡುವೆ ಈಗ ಗೌತಮ್ ಏನಿದ್ದಾರೆ, ಗೌತಮ್ ಒಂದ್ ರೀತಿಯಾಗಿ ಬಲಿಪಶು ಆದ್ರ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಎರಡೂ ಬಣದವ್ರನ್ನ ಒಂದು ಮಾಡೋದೇ ಒಂದು ಕ್ರಿಟಿಕಲ್ ಟಾಸ್ಕ್ ಆಗಿರ್ತಕ್ಕಂಥದ್ದು. ಪ್ರಚಾರ ಮಾಡೋದು, ಸಭೆ ಮಾಡೋದು ಬಿಟ್ಟು ಎರಡು ಬಣಗಳನ್ನ ಕರ್ಕೊಂಡ್ ಬಂದು ಅವ್ರ ಜೊತೆಗೆ ಒಂದು ಮಾಡುವಂತದ್ದೇ ಅವ್ರಿಗೆ ಹೆಚ್ಚಿನ ಟಾಸ್ಕ್ ಆಗಿರ್ತಕ್ಕಂಥದ್ದು. ಈ ಮೂಲಕ ಕೆಎಚ್ ಮುನಿಯಪ್ಪ ಮತ್ತೆ ರೂಪಕಲಾ ಏನು ಇದ್ದಾರೆ ಕೆಜಿಎಫ್ ನ ಶಾಸಕಿ, ಇವರಿಬ್ರು ಕೂಡ ಗೈರಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಗೌತಮ್ ಅವ್ರಿಗೆ ಒಳ ಏಟು ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಣಿಸ್ತಾ ಇದೆ. ಕಳೆದ 2019 ಚುನಾವಣೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಕೆಎಚ್ ಮುನಿಯಪ್ಪ ಅವರ ವಿರುದ್ಧವಾಗಿ ರಮೇಶ್ ಕುಮಾರ್ ಅವರ ಬಣ ಕೆಲಸ ಮಾಡಿ ವಿರೋಧಿಗಳಿಗೆ ಗೆಲ್ಲುವಂತಕ್ಕೆ ಸಾಧ್ಯ ಆಯ್ತು. ಈಗ ಅದೇ ಒಂದು ಪ್ಲಾನ್ ನಲ್ಲಿ ಮೈತ್ರಿಯ ನಾಯಕರು ಕೂಡ ಇದ್ದಾರೆ. ಈ ಒಂದು ಲಾಭವನ್ನ ಯಾವ ರೀತಿ ಪಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾತೊಡ್ಬೇಕಾಗಿದೆ. ಪ್ರಗತಿ. ಥ್ಯಾಂಕ್ ಯು ದೀಪಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.